ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಬ್ಲೌಸ್ ಪೀಸ್ಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಅಲ್ವಾ ನೋಡಿ, ಈ ರೀತಿಯಾದ ಮೊಬೈಲ್ ಬ್ಲೌಸ್ ಪೀಸ್ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಅರ್ಶಿನ ಕುಂಕುಮಕ್ಕೆ ಹೋದಾಗ ಅಥವಾ ಇನ್ಯಾವುದೋ ಪೂಜೆ ಇದ್ದವಾಗ ಸಾಮಾನ್ಯವಾಗಿ ನಮಗೆ ಸಿಕ್ಕಿರುತ್ತೆ. ಸೊ ಅದನ್ನ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಪಾಸ್ ಮಾಡ್ತಾನೆ ಇರ್ತೀವಿ, ಬಿಟ್ರೆ ಅದನ್ನ ನಾವು ಯೂಸ್ ಮಾಡೋದು ತುಂಬಾನೇ ಕಡಿಮೆ. ಸೊ ಇವತ್ತು ಈ ರೀತಿಯಾದ ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಹೊಸ ಹೊಸ ವಸ್ತುಗಳನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಿಂದೆ ಕೂಡ ಈ ರೀತಿಯಾದ ಬ್ಲೌಸ್ ಪೀಸನ್ನು ಬಳಸಿ ಮಾಡುವಂಥದ್ದು ಸುಮಾರು ವಿಡಿಯೋಸ್ ಪೋಸ್ಟ್ ಮಾಡಿದೆ, ಅದೆಲ್ಲವೂ ನಿಮ್ಗೆ ತುಂಬಾನೇ ಇಷ್ಟ ಆಗಿತ್ತು. ಹಾಗಾಗಿ ಇವತ್ತು ಇನ್ನೊಂದು ವಿಡಿಯೋವನ್ನು ತಗೊಂಡು ಬಂದಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಒಂದು ಬಟ್ಟೆಯ ಪೀಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 8.5 ಇಂಚು ಅಗಲ ಇದೆ, ಒಂದು 13 ಇಂಚ್ ಆಗುವಷ್ಟು ಉದ್ದ ಇದೆ. ಸೊ ನಾನು ಈ ಪರ್ಸ್ ಮಾಡೋದಕ್ಕೆ ಇಲ್ಲಿ ಪೇಸ್ಟಿಂಗ್ ಕ್ಯಾನ್ವಾಸ್ ಅನ್ನ ಬಳಸ್ತಾ ಇದ್ದೀನಿ. ಸೊ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅದನ್ನ ಚೆಕ್ ಮಾಡಬಹುದು, ಐ ಕಾರ್ಡ್ ನಲ್ಲಿ ಇಟ್ಟಿರ್ತೀನಿ. ಸೊ ಅದನ್ನ ನಾನು 2 ಕ್ಯಾನ್ವಾಸ್ ಅನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಇಸ್ತ್ರಿ ಮಾಡ್ಕೊಳ್ತಾ ಇದ್ದೀನಿ. ಇಸ್ತ್ರಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬಟ್ಟೆ ಮೇಲೆ ಅಂಟತ್ತೆ. ನೋಡಿ, ಈ ತರ ಅಂಟಿದೆ. ಸೊ ಈ ತರ ರೆಡಿ ಆಯ್ತು. ಈಗ ಇದರ ಅಳತೆ ಇವಾಗ ಇದಕ್ಕೆ 4.5 ಇಂಚಿಗೆ 2 ಸಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಮಾರ್ಕ್ ಮಾಡ್ಕೊಂಡಿದ್ ಕಡೆ ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಈ ತರ ಸ್ಟ್ರೇಟ್ ಲೈನ್ ಹಾಕೋದ್ರಿಂದ ಪರ್ಸ್ ಅನ್ನ ನೀಟಾಗಿ ಡಿವೈಡ್ ಮಾಡಿದಾಗತ್ತೆ. ಸೊ ನಮ್ಮ ಫೈನಲ್ ಆಗಿ ಪರ್ಸು ಈ ಪ್ರಕಾರವಾಗಿ ಬರುತ್ತೆ. ಸೊ ಇಲ್ಲಿ ಒಂದು ಫೋಲ್ಡ್ ಅನ್ನ ಮಡ್ಚಿದೀನಿ, ಹಾಗೆ ಇನ್ನೊಂದು ಫೋಲ್ಡ್ ಮೇಲ್ಗಡೆಯಿಂದ ಫ್ಲಿಪ್ ಆಗೋ ತರ ಬರುತ್ತೆ. ಸೊ ಈ ತರ, ಸೊ ಈ ಪ್ರಕಾರವಾಗಿ ಬರೋದಿದು. ಬೇಕಿದ್ರೆ ನೀವು ಸ್ಪಾಂಜ್ ಹಾಕಿ ಕೂಡ ಹೊಲ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಸೊ ನಾನ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳಿ ಇಲ್ಲಿ ಪೇಸ್ಟಿಂಗ್ ಕ್ಯಾನ್ವಾಸ್ ಅನ್ನ ಬಳಸಿದೀನಿ. ನಂತರ ಈ ತರದ ಒಂದು ಲೇಸ್ ಇತ್ತು ನನ್ನ ಹತ್ರ. ಸೊ ಈ ಲೇಸ್ ಅನ್ನ ಬಳಸೋಣ, ಏನಾದ್ರೂ ಮಾಡೋಣ ಅಂತ ಅನ್ಕೊಂಡಾಗ ಈ ತರ ಪರ್ಸ್ ಹೊಲಿಬಹುದು ಅನ್ಸ್ತು. ಸೊ ಆ ಲೇಸ್ ಅನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು, ಈ ತರ ಕಾಣಿಸ್ತಾ ಇದೆ. ಸೊ ಈಗ ಮತ್ತೆ ಇದನ್ನ ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡ್ಬಿಟ್ಟು ಒಂದು ಕರ್ವ್ ಆಕೃತಿಯನ್ನ ಕೊಡ್ತೀನಿ. ಸೊ ಈ ತರ ಮಾರ್ಕ್ ಮಾಡ್ಕೊಂಡಲ್ಲ, ಅಲ್ಲೇ ನೀಟಾಗಿ ಹಿಡಿದು ಕಟ್ ಮಾಡ್ಕೊಳ್ತೀನಿ. ಈಗ ಇದು ಈ ತರ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಆ ಪರ್ಸಿನ ಇನ್ನೊಂದು ಮೂಲೆಗೆ ಜಿಪ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಜಿಪ್ ಅನ್ನ ಅದೇ ಅಳತೆಗೆ ಕಟ್ ಮಾಡ್ಕೊಂಡಿದೀನಿ. ಸೊ ಹೀಗಿಟ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಂಡೆ. ಸೊ ಇಲ್ಲಿ ಒಂದು ಸ್ಟಿಚ್ ಆಯ್ತು. ಸೊ ಅದನ್ನ ಇವಾಗ ಉಲ್ಟಾ ತಿರುಗಿಸ್ತಾ ಇನ್ನೊಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು, ಇಲ್ಲಿಂದ ಇಲ್ಲಿವರೆಗೆ. ಸೊ ಪ್ರೆಸ್ ಸ್ಟಿಚ್ ಕೂಡ ಹಾಕೊಂಡಿದೀನಿ, ನೋಡಿ ಕಾಣಿಸ್ತಾ ಇದೆ. ಹಾಗೆ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಅಳತೆ ಕೂಡ ಅಷ್ಟೇನೆ, ಮೇನ್ ಬಟ್ಟೆ ಎಷ್ಟಿದೆಯೋ ಅಷ್ಟೇ ತಗೊಳ್ಬೇಕು. ಸೊ ಅದನ್ನ ಈ ಪ್ರಕಾರವಾಗಿ ಜಿಪ್ಪಿನ ಮೇಲೆ ಇಟ್ಬಿಟ್ಟು ಒಂದ್ ಸ್ಟಿಚ್ ಅನ್ನ ಹಾಕೊಳ್ಳಿ. ಸೊ ಇವಾಗ ಆಯ್ತು. ಇವಾಗ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರನ್ನರ್ ಕೂಡ ಇನ್ಸರ್ಟ್ ಮಾಡಿದ್ದಾಯ್ತು. ಈಗ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡೆ. ಸೊ ನಾವಲ್ಲಿ ಲೈನ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಒಂದು ಪಾರ್ಟಿಷನ್ ಕ್ರಿಯೇಟ್ ಆಗತ್ತೆ. ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಎಲ್ಲ ಏನಾದ್ರೂ ಇದ್ರೆ ಕಟ್ ಮಾಡಿ ತೆಗಿಬಹುದು. ನಂತರ ಈ ಫ್ಲಿಪ್ ಹತ್ರ, ಅಂದ್ರೆ ನಾವು ಲೇಸ್ ಎಲ್ಲ ಹಚ್ಚಿದ್ವಿ, ಅಲ್ಲಿ ವೆಲ್ಕ್ರೋ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ವೆಲ್ಕ್ರೋ ಬದಲಾಗಿ ಮ್ಯಾಗ್ನೆಟಿಕ್ ಬಟನ್ ಸಹ ಬಳಸಬಹುದು. ಸೊ ಇಲ್ಲಿ ಸ್ಕೇಲ್ ಇಂದ ಅಳತೆ ಮಾಡಿ ಕರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿಕೊಂಡು
ಸೊ ಅದೇ ಕಡೆ ಎರಡೂ ಕಡೆಗೂ ಅದೇ ತರ ಮಾರ್ಕ್ ಮಾಡಬೇಕು. ಸೊ ಫಸ್ಟಿಗೆ ನಾನು ಇಲ್ಲಿ ಒಂದು ವೆಲ್ಕ್ರೋವನ್ನ ಹಚ್ಕೊಳ್ತೀನಿ. ಅದಾದ ನಂತರ ಇನ್ನೊಂದು ಭಾಗಕ್ಕೂ ಕೂಡ ವೆಲ್ಕ್ರೋವನ್ನ ಅಟ್ಯಾಚ್ ಮಾಡಿ ಫಸ್ಟಿಗೆ ಹೊಲ್ಕೊಳ್ತೀನಿ. ಸೊ ಈ ತರ ಇಟ್ಬಿಟ್ಟು ಹೊಲ್ಕೊಳ್ಬೇಕು. ಸೊ ಈಗ ನಾನು ಒಂದ್ ಸೈಡು ಹೊಲ್ಕೊಂಡಿದ್ದಾಯ್ತು. ಒಂದ್ ಸೈಡ್ ಆದ ನಂತರ ಇವಾಗ ಲೈನಿಂಗ್ ಬಟ್ಟೆಯನ್ನ ಹಿಡಿದ್ಬಿಟ್ಟು 4.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಒಂದ್ ಸ್ಟಿಚ್ ಅನ್ನ ಇಲ್ಲಿ ಹಾಕೊಂಡಿದೀನಿ. ಅದಾದ ನಂತರ 3 ಕಡೆಗೂ ಉಳ್ದಿರೋ ಕಡೆ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇವಾಗ ಆಯ್ತು. ಎಕ್ಸ್ಟ್ರಾ ಬಟ್ಟೆ ಏನಾದ್ರೂ ಕಾಣಿಸಿದ್ರೆ ಅದನ್ನ ಕಟ್ ಮಾಡಿ ತೆಗಿಬೇಕಾಗತ್ತೆ. ನಂತರ ಇಲ್ಲಿ ಜಿಪ್ ಅನ್ನ ಓಪನ್ ಮಾಡಿಬಿಟ್ಟು ನೋಡಿ ಈ ತರ ಒಂದು ಪಾಕೆಟ್ ರೆಡಿ ಇದೆ. ಸೊ ಈಗ ನಾವು ಮೇಲ್ಗಡೆ ಭಾಗಕ್ಕೆ ವೆಲ್ಕ್ರೋವನ್ನ ಅಟ್ಯಾಚ್ ಮಾಡ್ಬೇಕಲ್ವಾ. ಸೊ ಈ ವೆಲ್ಕ್ರೋ ಎಲ್ಲಿ ಬಂದಿದೆ ಅದನ್ನ ಕರೆಕ್ಟ್ ಆಗಿ ಆ ಕಡೆನು ಒಂದು ಮಾರ್ಕ್ ತರ ಮಾಡ್ಬಿಟ್ಟು ಅಲ್ಲಿ ಇನ್ನೊಂದು ಭಾಗ ವೆಲ್ಕ್ರೋದ ಇನ್ನೊಂದು ಭಾಗವನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಈ ತರ. ಸೊ ಇದನ್ನ ಇಟ್ಟು 4 ಕಡೆಗೂ ನಾನು ಹೊಲ್ಕೊಳ್ತೀನಿ. ಸೊ ಈ ತರ ರೆಡಿ ಆಯ್ತು. ಇವಾಗ ಆಲ್ಮೋಸ್ಟ್ ಪರ್ಸಿನ ಕೊನೆ ಹಂತಕ್ಕೆ ಬಂದು ತಲುಪಿದೀವಿ. ನಾನಿಲ್ಲಿ ಒಂದಷ್ಟು ಕ್ರಾಸ್ ಬಯಾಸ್ ಟೇಪ್ ಸ್ಟ್ರಿಪ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಕ್ರಾಸ್ ಬಯಾಸ್ ಪಟ್ಟಿ ಇದು. ಸೊ ಕರ್ವ್ ಇರೋದ್ರಿಂದ ಕ್ರಾಸ್ ಬಯಾಸ್ ತಗೊಂಡ್ರೆ ಒಳ್ಳೇದು. ಇದರ ಅಳತೆ ಸುಮಾರು 1-2 ಇಂಚ್ ಆಗುವಷ್ಟು ಅಗಲ ಇದೆ. ಸೊ ಅದನ್ನ ನಾವು ಈ ಪ್ರಕಾರವಾಗಿ ಇಟ್ಬಿಟ್ಟು ಪೈಪಿಂಗ್ ಅನ್ನ ಕೊಡ್ತಾ ಹೋಗ್ಬೇಕು. ಆವಾಗ ಒಂದು ಫೈನಲ್ ಲುಕ್ ಫಿನಿಶಿಂಗ್ ಬರುತ್ತೆ. ಸೊ ಅದನ್ನ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಪರ್ಸ್ ಅನ್ನ 2 ಭಾಗವನ್ನು ನಾವು ಮೊದಲಿಗೆ ಈ ತರ ಸ್ಟಿಚ್ ಹಾಕೊಳ್ಬೇಕು. ಸೊ ಇವಾಗ ಕಂಪ್ಲೀಟ್ ಪರ್ಸ್ ರೆಡಿ ಆಗಿದೆ. ಇದಾದ ನಂತರ ಕೊನೆಯಲ್ಲಿ ಉಳಿದಿರೋದು ಪೈಪಿಂಗ್ ಹಾಕೋದು. ಸೊ ಪೈಪಿಂಗ್ ಅನ್ನ ಹಾಕಿದ್ರೆ ರೆಡಿನೇ ಆಗತ್ತೆ ಇದು ಪರ್ಸು. ತುಂಬಾ ಚೆನ್ನಾಗಿರುತ್ತೆ. ದುಡ್ಡು ಮತ್ತೆ ಮೊಬೈಲು, ಮನೆ ಚಾವಿ ಇದನ್ನೆಲ್ಲ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇದರ ಪೈಪಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಇದರಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದೀನಿ. ಸೊ ನೋಡ್ಬೋದು. ಮೊದಲನೇದಾಗಿ ಪೈಪಿಂಗ್ ಮಾಡ್ಬೇಕಾದ್ರೆ ತುದಿ ಕಡೆ ಒಂದ್ ಸ್ವಲ್ಪ ಜಾಗವನ್ನು ಸ್ವಲ್ಪ ಬಟ್ಟೆಯನ್ನ ಮರ್ಚ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾವು ಅದನ್ನ ಈ ಕಡೆ ತಿರುಗಿಸಿದಾಗ ಅದೊಂದು ನೀಟಾಗಿ ಒಂದು ಫೋಲ್ಡ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ. ಹಾಗೆ ಲಾಕ್ ಸಿಸ್ಟಮ್ ಕೂಡ ಆಗತ್ತಲ್ವಾ, ಹಾಗಾಗಿ. ಸೊ ಈಗ ಇದನ್ನ ಸ್ವಲ್ಪ ಚಿಕ್ಕ ಕಟ್ಸ್ ಅನ್ನ ಮಾಡ್ಕೊಂಡ್ರೆ ಹೊಲಿಯೋದಕ್ಕೆ ಈಸಿ ಆಗತ್ತೆ. ನಮ್ಮ ಹೊಲಿಗೆ ಹೋಗ್ಬಾರ್ದು, ಆ ತರ ಕಟ್ಸ್ ಮಾಡ್ಕೊಳ್ಬೇಕು. ಸೊ ಈ ತರ ಫೋಲ್ಡ್ ಮಾಡಿಬಿಟ್ಟು ಸುತ್ತಲೂ ಸ್ಟಿಚ್ ಹಾಕೊಳ್ಬೇಕು. ಸೊ ನೋಡಿ ಇವಾಗ ಈ ತರ ಕಾಣಿಸ್ತಾ ಇದೆ. ಸುತ್ತಲೂ ಸ್ಟಿಚ್ ಹಾಕೊಂಡಿದ್ದಾಯ್ತು. ಸೊ ನೀಲಿ ಕಲರ್ ಬಟ್ಟೆ ಆಗಿರೋದಕ್ಕೋಸ್ಕರ ಇನ್ನು ಯಾವ್ದಾದ್ರು ಒಳ್ಳೆ ಕಾಂಟ್ರಾಸ್ಟ್ ಬಣ್ಣದ ಪೀಸ್ ಇಂದ ನೀವು ಪೈಪಿಂಗ್ ಕೂಡ ಮಾಡಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಇವಾಗ ಸುಂದರವಾದ ಪರ್ಸು ರೆಡಿ ಟು ಯೂಸ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಏನ್ ಮಾಡ್ತೀನಿ ಅಂದ್ರೆ ಕೊನೆಗೆ ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಬರುತ್ತೆ. ಸೊ ಅದನ್ನ ಬಳಸ್ಬಿಟ್ಟು ಒಂದು ಬಟನ್ ಅನ್ನ ಅಲಂಕಾರಕ್ಕೆ ಇಲ್ಲಿ ಹಾಕ್ತಾ ಇದೀನಿ. ಇದು ಆಪ್ಷನಲ್ ಬಟನ್ಸ್. ಇದಕ್ಕಿಂತ ಚೆನ್ನಾಗಿರೋದು ಡೆಕೋರೇಟಿವ್ ಪೀಸ್ ಯಾವ್ದಾರು ಇದ್ರೆ ನೀವು ಅದನ್ನು ಕೂಡ ಬಳಸಬಹುದು. ಸೊ ನಾನಿಲ್ಲಿ ಇದನ್ನ ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಇವ್ರಿಗೆಲ್ರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಹೊಲಿಗೆಯಲ್ಲಿ ಇಂಟ್ರೆಸ್ಟ್ ಇದೆ, ಪರ್ಸು, ಬ್ಯಾಗು, ಪೌಚು ಇಂಥವನ್ನೆಲ್ಲ ಮಾಡೋಕ್ಕೆ ತುಂಬಾನೇ ಯೂಸ್ಫುಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಇವತ್ತಿನ ಪರ್ಸ್ ಅನ್ನ ಮಾಡೋದಕ್ಕೆ ನಾನು ಈ ರೀತಿಯಾದ ಬ್ಲೌಸ್ ಪೀಸಿನ ಬಟ್ಟೆಯನ್ನ ಬಳಸ್ತಾ ಇದೀನಿ. ಈ ರೀತಿಯಾದ ಬ್ಲೌಸ್ ಪೀಸು ಸಾಮಾನ್ಯವಾಗಿ ನಮ್ಗೆ ಎಲ್ಲ ಕಡೆ ಕುಂಕುಮಕ್ಕೆ ಕೊಟ್ಟೆಗೂ ಇರ್ತಾರಲ್ವಾ, ಹಂಗಾಗಿ ಎಲ್ಲರ ಮನೇಲೂ ಇರುತ್ತೆ. ಸೊ ಇದನ್ನ ನಾನು 9.5 by 13 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ನಂತರ ಅದನ್ನ ಕಟ್ ಮಾಡಿ ತೆಕ್ಕೊಳ್ತೀನಿ. ಇಲ್ಲಿ 2 ಲೇಯರ್ ಅಲ್ಲಿ ಇದೆ ಬ್ಲೌಸ್ ಪೀಸು, ಹಾಗೆ ನಾನು ತಗೊಳ್ತಾ ಇದ್ದೀನಿ. ಇವಾಗ ಈ ಪರ್ಸ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಮಧ್ಯದಲ್ಲಿ ಸ್ಪಾಂಜು, ಮೇಲ್ಗಡೆ ಕೆಳಗಡೆ ಇದೇ ಬಟ್ಟೆಯನ್ನ ನಾನು ಕಟ್ ಮಾಡ್ಕೊಂಡಲ್ಲ ಆ ರೀತಿಯಾಗಿ ತಗೊಂಡೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪರ್ಸ್ ನಾನೇನ್ ಹೊಲಿತಾ ಇದ್ದೀನಿ, ಈ ರೀತಿಯಾದ ಸೇಮ್ ಇರುವಂತ ಪರ್ಸ್ ಅನ್ನ ನಾನು ಅಮೆಝಾನ್ ಅಲ್ಲಿ ನೋಡಿದ್ದೆ. ಸೊ ಅದನ್ನ ನೋಡಿದಾಗ ಅನ್ಸಿತ್ತು ಯಾಕೆ ನಾನು ಈ ರೀತಿಯಾಗಿ ಹೊಲಿಬಾರ್ದು ಅಂತ ಹೇಳಿ. ಅದರ ಫೋಟೋವನ್ನ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಈ 3 ಸೇರಿಸ್ಬಿಟ್ಟು ನಾನು ಕ್ವಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಇಲ್ಲಿ ಕ್ವಿಲ್ಟಿಂಗ್ ಅನ್ನ ಜಾಸ್ತಿ ಮಾಡ್ಕೊಂಡೆ, ಯಾಕಂದ್ರೆ ಇದು ಪ್ಲೇನ್ ಆಗಿರುವಂತಹ ಬಟ್ಟೆ ಅಲ್ವಾ, ಮತ್ತೆ ಶೈನ್ ಇರುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಈ ರೀತಿಯಾಗಿ ಕ್ವಿಲ್ಟಿಂಗ್ ಮಾಡ್ಕೊಂಡಾಗ ಅದರ ಲುಕ್ಕು ಜಾಸ್ತಿ ಆಗತ್ತೆ. ಹೀಗಾಗಿ ನಾನಿಲ್ಲಿ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೊಂಡು ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಕರೆಕ್ಟ್ ಆಗಿ ನಾನಿಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡು ನಂತರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೊಂಡು ನಂತರ ಅದನ್ನ ಕಟ್ ಮಾಡ್ಕೊಳ್ತೀನಿ. ಈಗ ನಮ್ಮ ಹತ್ರ 2 ಪೀಸಸ್ ರೆಡಿ ಆಯ್ತು. ಸೊ ಈಗ 1 ಪೀಸ್ ಅನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ, ಈ ಲೇಸ್ ಇದೆ ನನ್ನ ಹತ್ರ, ಇದು ಒಂದು ಓಲ್ಡ್ ಹಳೆ ಕುರ್ತಿಯಿಂದ ತೆಗೆದಿಟ್ಕೊಂಡಿರೋದು, ಅದನ್ನ ಇವತ್ತು ರಿಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಏನ್ ಮಾಡ್ತೀನಿ ಅಂದ್ರೆ, ಈ ಕ್ವಿಲ್ಟ್ ಮಾಡ್ಕೊಂಡ್ವಲ್ಲ ಅದಕ್ಕೆ ಕರೆಕ್ಟ್ ಆಗಿ ಇಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ಸೊ ಸೆಂಟರ್ ಇನ್ನ ಮಾರ್ಕ್ ಆದ ನಂತರ ಅದರ ಮೇಲೆ ಈ ರೀತಿಯಾಗಿ ನಾವು ಲೇಸ್ ಅನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈಗ ನಾನು ಲೇಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಅನ್ನ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ, ನನ್ಗೆ ಕೆಳಗಡೆ ಅದು ಏನು ಅಂದ್ರೆ ಸ್ಟ್ರೈಟ್ ಆಗಿ ಇರೋದು ಇಷ್ಟ ಇರ್ಲಿಲ್ಲ, ಒಂದ್ ಸ್ವಲ್ಪ ಕರ್ವ್ ಶೇಪ್ ಕೊಡೋಣ ಅಂತ ಹೇಳಿ ಇಲ್ಲಿ ಫಸ್ಟ್ ಗೆ ಇದನ್ನೆಲ್ಲ ಪಿನ್ ಮಾಡ್ಕೊಂಡೆ. ನಂತರ ಇವೆರಡನ್ನು ನೀಟಾಗಿ ಇಟ್ಕೊಂಡು ಸ್ವಲ್ಪ ಕರ್ವ್ ಶೇಪ್ ಕೊಡ್ತೀನಿ ನೋಡಿ, ಜಸ್ಟ್ ಒಂಚೂರು, ತೀರಾ ಸ್ಟ್ರೈಟ್ ಬೇಡ ಅಂತ ಹೇಳಿ. ಸೊ ಇವಾಗ ಈ ಮಾರ್ಕ್ ಮಾಡ್ಕೊಂಡಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಸೊ 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದಕ್ಕೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಒಂದು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಕ್ವಿಲ್ಟಿಂಗ್ ಕೂಡ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆನೂ ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಜಿಪ್ ಅನ್ನ ಈ ಪ್ರಕಾರವಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಂಡೆ, ಜೊತೆಗೆ ರನ್ನರ್ ಅನ್ನು ಕೂಡ ಇಲ್ಲಿ ಇನ್ಸರ್ಟ್ ಮಾಡಿದ್ದಾಯ್ತು. ಇವಾಗ ನೋಡಿ ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದಕ್ಕೆ ಒಂದು ಹ್ಯಾಂಡಲ್ ರೆಡಿ ಮಾಡೋಣ ಅಂತ ಅನಿಸ್ತು. ಸೊ ಅದೇ ಬ್ಲೌಸ್ ಪೀಸಿನ ಬಟ್ಟೆಯಲ್ಲಿ ಮತ್ತೆ ನಾನು ಹ್ಯಾಂಡಲ್ಗೋಸ್ಕರ ಒಂದು ಬಟ್ಟೆಯನ್ನ ಕಟ್ ಮಾಡ್ಕೊಂಡೆ. ಸುಮಾರು 3 ಇಂಚು ಅಗಲದ್ದು 2 ಲೇಯರ್ ಅಲ್ಲಿ ಇದೆ ಇದು. ಸೊ ಇದನ್ನ ಈ ಪ್ರಕಾರವಾಗಿ 4 ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಂಡು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಈ ರೀತಿಯಾಗಿ ಸ್ಟ್ರಾಪ್ ರೆಡಿ ಇದೆ. ನೆಕ್ಸ್ಟ್ ಇದನ್ನ ಇದರ ಪರ್ಸ್ ಮೇಲೆ ಈ ರೀತಿಯಾಗಿ ಇಟ್ಬಿಟ್ಟು ಫಸ್ಟ್ ಗೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು ನೋಡಿ, ಈ ತರ ಅಟ್ಯಾಚ್ ಆಯ್ತು. ನೆಕ್ಸ್ಟ್ ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು 3 ಕಡೆಗೂ ಇದನ್ನ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು. ಡಬಲ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನೀವು ಟೈಮ್ ಇದ್ರೆ ಇಷ್ಟ ಇದ್ರೆ ಪೈಪಿಂಗ್ ಹಾಕಿ ಫಿನಿಶ್ ಮಾಡಬಹುದು. ನಾನಿಲ್ಲಿ ತುದಿಗೆ ಒಂದು ಸ್ಟಿಚ್ ಅನ್ನ ಹಾಕಿ ಬಿಡ್ತಾ ಇದ್ದೀನಿ. ಇದರಿಂದಾಗಿ ಕೂಡ ದಾರಗಳೇನು ಎದ್ದು ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ನೋಡಿ ಇವಾಗ ಸುಂದರವಾದ ಹ್ಯಾಂಡ್ ಪರ್ಸ್ ರೆಡಿ ಟು ಯೂಸ್. ಇದರಲ್ಲಿ ಹಾಗೆ ಮೊಬೈಲು, ಒಂದಷ್ಟು ದುಡ್ಡು, ಕಾರ್ಡು, ಚಾವಿ ಇದೆಲ್ಲ ಹಿಡ್ಕೊಂಡು ಹೋಗ್ಬಹುದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗನಿಸ್ತು, ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.
ಸೊ ನೋಡಿದ್ರಲ್ವಾ, ಇನ್ನೇನು ಬೇಡ ಅಂತ ಬಿಸಾಕುವಂಥ ಬ್ಲೌಸ್ ಪೀಸು ಅಥವಾ ಒಬ್ಬರಿಂದ ಒಬ್ಬರಿಗೆ ದಾಟಿಸುವಂಥ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಹೇಗೆ ನಾವು ಹೊಸ ವಸ್ತುವನ್ನು ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.